ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸ್ದೆ. ಆ್ಯಂಡ್ ನನ್ನ ಮಗಳು ಕೂಡ ಇವಾಗ ಜಸ್ಟ್ ಎದ್ದು, ನಾನು ಪೂಜೆ ಮುಗಿಸ್ದೆ, ಅವಳು ಎದ್ದು ಅಲ್ವಾ. ಚೆನ್ನಿ ಏನು ಗೈಸ್, ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ದಿನ ಬೋರ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಬೋರಲ್ಲೂ ಒಂದು ಖುಷಿ ಇದೆ. ಸಿಗ್ತೀನಿ ಗಾಯ್ಸ್. ಮತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಸಂಪೂರ್ಣವಾಗಿ ಬೇಕು ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಹೇಗಾದರೂ ಟೈಮ್ ಪಾಸ್ ಮಾಡಬೇಕಲ್ವ. ಸೊ ಈ ಬಿಲ್ಡಿಂಗಲ್ಲಿ ನನಗೆ ಗೊತ್ತಿರೋರೊಬ್ರು ಇದ್ದರು. ಸೊ ಹಂಗಾಗಿ ಹೋಗಿ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೆ. ಅದಾದಮೇಲೆ ಮನೆಗೆ ಬಂದೆ. ನಾನು ಒಂದು ಹಾಫ್ ಆನ್ ಅವರ್ ಇದ್ದೆ ಅಷ್ಟೇ. ಮತ್ತು ಮನೆಗೆ ಬಂದುಬಿಟ್ಟು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೀನಿ. ನೋಡಿ ಅವಳು ಹಿಂಗೆ ಆಟ ಆಡ್ತಾವಳೆ ಅಂತ ಕಿಚ್ಕೊಂಡು. ಗೈಸ್, ನಾನು ಇವಾಗ ಜಸ್ಟ್ ನನ್ನ ಮಗಳನ್ನ ಮಲಗಿಸ್ಬಂದು ವೀಡಿಯೋಗೆ ವಾಯ್ಸ್ ಓವರ್ನ ಕೊಟ್ಟೆ. ಆ್ಯಂಡ್ ಇವಾಗ ನಾನು ಊಟ ಮಾಡಬೇಕು. ಅನ್ನ ಸಾಂಬಾರಿದೆ ಆ್ಯಕ್ಚುಲಿ. ನನಗೆ ಅನ್ನ ಸಾಂಬಾರು ತಿನ್ನೋಕೆ ಮೂಡಿಲ್ಲ. ಸೊ ಅದಕ್ಕೆ ಎಗ್ ರೈಸ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಫೈನಲ್ಲಾಗಿ ನಾನು ಎಗ್ ರೈಸ್ನ ಮಾಡಿಕೊಂಡೆ. ಎಸ್ ಗೈಸ್, ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಯಿತು. ಸೊ ತಿನ್ಬಿಟ್ಟು ಸಿಗ್ತೀನಿ. ಮಲ್ಕೊಂಡು ಎಲ್ಲ ಎದ್ದಾದಮೇಲೆ ಸಂಜೆ ಆಚೆ ಕಡೆ ಬಂದಿದ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ತುಂಬಾ ಗಾಳಿ ಬರ್ತಿತ್ತಲ್ಲ ಅಂತ ಟೊಪ್ಪಿ ಹಾಕ್ಕೊಂಡು ಬಂದಿದ್ದೆ. ಅವಳು ಟೊಪ್ಪಿನ ಏನು ಕಿತ್ತಾಕ್ತಾ ಇದ್ಲು, ಬಿಚ್ಚು ಬಿಚ್ಚು ಅಂತ. ಅದು ಕೊಟ್ಟರು ಹಾಳು ಮಾಡ್ಕೊತಾಳೆ ಅವಳು. ಬ್ಯಾಕ್ ಗೈಸ್, ನಾನಿವತ್ತು ಒಂದು ರೆಸಿಪಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೀವೇ ನೋಡೋಣ ಬನ್ನಿ. ಇವಾಗ ಎದ್ಲು, ಆವಾಗ ಸ್ನಾನ ಮಾಡಿ ಮಲ್ಕೊಂಡಿದ್ದು, ಇವಾಗ ಎದ್ಲು. ಇವಾಗ ಟೈಮ್ 12:30 ಆಗಿದೆ. ಸೊ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಕಟ್ ಮಾಡ್ಕೋಬೇಕು. ಬನ್ನಿ ಬೇಗ ಬೇಗ ಕಟ್ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿ ನಾನು 6 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಪುದೀನ, ಸ್ವಲ್ಪ ಕಾಯಿ, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕಾಯಿನ. 2 ಮೆಣಸಿನ್ಕಾಯಿ, 1 ಈರುಳ್ಳಿನ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಾರಿಗೆ ಎಲ್ಲನೂ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಪುದೀನ 2 ಚಕ್ಕೆ, ಒಂದು 4 ಲವಂಗ, ಒಂದು 4 ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಎಲ್ಲನೂ ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಒಂದು 3 to 4 ಸ್ಪೂನಷ್ಟು ಆಯಿಲ್ನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನಷ್ಟು ಸೋಂಪು ಕಾಳು ಹಾಕ್ಬಿಟ್ಟು ಇವಾಗ ನಾವು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕನ್ ಹಾಕಿ, ಚಿಕನ್ಗೆ ಸ್ವಲ್ಪ ಒಂದು ಅರ್ಧ ಅರ್ಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡಿ ಮುಚ್ಚಿಟ್ಬಿಡಿ. ಅದನ್ನು ನೀರು ಬಿಡೋವರೆಗೂ ಬೇಯಬೇಕಲ್ವ. ಸೊ ನೋಡಿ, ಈ ರೀತಿ ನೀರು ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಖಾರನ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಜಾರಲ್ಲಿರೋ ನೀರೆಲ್ಲನೂ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ನಿಮಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ನೀರು ಹಾಕಿ, ನಾನಿಲ್ಲಿ 1.5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಕುದಿ ಬರ್ತಾ ಇದೆ ಅಲ್ವಾ. ಇದಾದಮೇಲೆ ನಾನೀಗ ಒಂದು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಿಂಡ್ಕೊಬೋದು, ಇಲ್ಲಾಂದರೆ ಆಪ್ಷನಲ್ ಇದು. ಅದಾದಮೇಲೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ಟೆ ಅದನ್ನು ಬೇಯೋದಕ್ಕೆ. ನೋಡಿ, ಈ ರೀತಿ ಬೆಂದಿದ್ರೆ ಸಾಕು. ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇವಾಗ ತಿರುಗಿಸ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ಅದು ಪ್ಲೇಟ್ ಮುಚ್ಚಿ ಆಫ್ ಮಾಡಿಬಿಟ್ರೆ ಅದು ಸೆಟ್ ಆಗೋಕ್ಬಿಟ್ರೆ ನೋಡಿ ಈ ರೀತಿ ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡೆ. ಅನ್ನ ಆದಮೇಲೆ ನನ್ನ ಮಗಳಿಗೆ ಊಟನ ಮಾಡಿಸಿದೆ. ಇವಾಗ ತಾನೇ ಜಸ್ಟ್ ನಂದು ಕೂಡ ಆಯಿತು. ಆ್ಯಂಡ್ ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ, ಇನ್ನೂ ಮಲ್ಕೊಂಡಿಲ್ಲ. ಎಸ್ ಗೈಸ್, ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.